ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ವಾ? ಎಲ್ಲ ಒಂದ್ ಕಡೆ ಕೆಲವು ವಿಚಾರಗಳಲ್ಲಿ ನಮ್ಮದಾದಂತ ಬೇಸರ ಇದೆ. ಬೇಸರ ಇರೋದಂತೂ ನಿಜ, ಅದೇನ್ ಮುಚ್ಚಾಕಣಂತದೇನಿಲ್ಲ. ಕಾರ್ಯಕ್ರಮ ಮಾಡಿದವರು ಅವರಲ್ವಂತೆ, ಬೇರೆಯವ್ರು ಮಾಡಿದ್ರಂತೆ, ಅವ್ರು ನಾನು ಕರ್ದಿಲ್ಲ. ವಾಸಣ್ಣ ಅವರು ಏನು ತುಮೂಲ್ ಎಲೆಕ್ಷನ್ ನಡೆದ ವೇಳೆ ನಡೆದಂತಹ ಸಂದರ್ಭದಲ್ಲಿ ವಾಸಣ್ಣ ಅವರು ಅವ್ರದೇ ಆದ ಬೇಸರ ಕೆಲವು ಇದೆ, ನಂದೇ ಆದಂತ ಸ್ವಲ್ಪ ಇದೆ, ಗೌರಿಶಂಕರ್ ಅವ್ರದೇ ಆದಂತ ಇದೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ ತಕ್ಷಣ ಅವರಿಗೆ ಪಕ್ಷದಿಂದ ನೋಟಿಸ್ ಹೋಗುತ್ತೆ. ಆದ್ರೆ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಎಷ್ಟೋ ಮಂತ್ರಿಗಳು ಕೂಡ ಬೇಕಾಬಿಟ್ಟಿ ನಾಲ್ಗೆಯನ್ನು ಹಾರು ಬಿಡುವಂಥದ್ದು, ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಬೇಕಾಗಿದ್ದಂತ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂತ ಇವೆಲ್ಲ ಆಗ್ತಾ ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ರಂಗನಾಥ್ ಇಕ್ಬಾಲ್ ಎಲ್ಲ ಕಟ್ಟಿರೋದು. ಬಹಳಷ್ಟು ಜನ ಕಾರ್ಯಕರ್ತರುಗಳು ತಮ್ಮ ಮನೆಗಳನ್ನ ಮಠಗಳನ್ನ ಬಿಟ್ಟು ತಮ್ಮ ಸಮಯಾವಕಾಶವನ್ನು ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತ ಹೋರಾಟ ಮಾಡಿ ಕಾರ್ಯಕರ್ತರುಗಳು ಮಾಡಿದ್ದಾರೆ. ನನಗೇನೋ ಪದವಿ ಸಿಕ್ತು, ಅಧಿಕಾರ ಸಿಕ್ತು ಅಂತೇಳಿ ಹಗುರವಾಗಿ ಮಾತಾಡ್ಕೊಂಡು ಪಾರ್ಟಿನ ತಿಳಿ ಮಾಡೋದಲ್ಲ. ಇವತ್ತು ಸಾಕಷ್ಟು ಜನ, ಸಹಸ್ರಾರು ಜನ ನಮ್ಮ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ನಾನು ಆ ವಿಚಾರದಲ್ಲಿ ಬಹಳ ಕಠಿಣವಾಗಿದ್ದೇನೆ. ಯಾವುದೇ ಕಾರಣಕ್ಕೂ ನಾವು ಪಾರ್ಟಿಗೆ ಶಿಸ್ತಿನ ವ್ಯವಸ್ಥೆಯಲ್ಲಿ ಹೋಗ್ಬೇಕು ಹೊರತು ನಾವು ಮಾತಾಡೋದ್ರಿಂದ ಪಾರ್ಟಿಗೆ ಡ್ಯಾಮೇಜ್ ಆಗ್ಕೊಡುದು. ನಿಮ್ದು ಏನಾರು ಇದ್ರೆ ಪಾರ್ಟಿ ಇಲ್ಲಿ ಲಾಡ್ ಆಫ್ ಫೋರಮ್ಸ್ ಆರ್ದೆ, ಪಾರ್ಟಿ ಫೋರಮ್ಸ್, ಹೋಗಿ ಮಾತಾಡ್ಲಿ. ಅದ್ಬಿಟ್ಬಿಟ್ಟು ನಾನು ಅಲ್ಲಿ ಅದನ್ನ ಹೇಳಿಕೆ ಕೊಡ್ತೀನಿ, ಇದನ್ನ ಹೇಳಿಕೆ ಕೊಡ್ತೀನಿ ಅಂದ್ರೆ ತರವಲ್ಲ. ಅದು ನನಗೂ ಎಷ್ಟೊಂದು ಅಸಮಾಧಾನ ಇದೆ, ನನಗೂ ಬಹಳಷ್ಟು ಅಸಮಾಧಾನ ಜಿಲ್ಲೆಯಲ್ಲಿ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರೇ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಂತ್ರಿಗಳಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡುವಂತದ್ದು ಅಥವಾ ಅವರು ನಾನು ಅದಕ್ಕೆ ಹೇಳ್ತಿದ್ದೆ. ಈಗ ನಾನು ಅದಕ್ಕೇನೆ ಹೇಳಿದ್ದು, ನೆನ್ನೆನೆ ಹೇಳಿದ, ಯಾರೋ ಬಂದು ಕೇಳಿದ್ರು. ಹೌದು, ಆ ವಿಚಾರದಲ್ಲಿ ಏನು ಇವತ್ತು ಮಾನದಂಡಗಳಿದೆ, ಎಲ್ಲರಿಗೂ ಒಂದೇ ಇರಬೇಕು ಅಂತ ಹೇಳಿದೆ. ಅಷ್ಟನ್ನ ಹೇಳಬಲ್ಲೆ. ನಾನು ಚಿಕ್ಕನ್ ಆಗ್ತೀನಿ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮತ್ತು ಭದ್ರತೆ ಸದೃಢವಾಗಿ ಕಾಣಿಸುತ್ತೆ ಅಂತ ಹೇಳ್ಬಲ್ಲೆ ನಾನು. ಎಸ್ ಸರ್, ಜಿಲ್ಲೆಯ ವಿಚಾರವನ್ನು ನೀವೇ ಹೇಳ್ತಾ ಇದ್ರಿ ಸರ್. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ರಾಜಣ್ಣ ಅವರು, ಸಚಿವ ರಾಜಣ್ಣ ಅವ್ರದ್ದು ಒಂದು ಅಭಿನಂದನಾ ಮಹೋತ್ಸವ ನಡೆಯುತ್ತೆ, ಅವರ 75ನೇ ವರ್ಷದ ಅಮೃತ ಮಹೋತ್ಸವ. ಆ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ನಾಯಕರು ನಿಮ್ಮನ್ನು ಸೇರಿ ಆ ಕಾರ್ಯಕ್ರಮಕ್ಕೆ ಹಾಜರಾಗೋದಿಲ್ಲ. ಇದನ್ನ ನೋಡಿದಂತ ಸಂದರ್ಭದಲ್ಲಿ ಇದು ಕೆಲವರು DKಶಿ ಬಣದ ನಾಯಕರು ಬಂದಿಲ್ಲ, ಸಿದ್ದರಾಮಯ್ಯ ಬಣದವರು ಬಂದಿದ್ರು, ಈ ತರದ ಚರ್ಚೆಗಳೆಲ್ಲವೂ ನಡೆದಿದ್ವು. ಇದು ನಿಜಾನಾ ಅಂತ? ನಾನು ಬಣ ಅನ್ನೋದಕ್ಕಿಂತ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜಣ್ಣವರು ನಮ್ಮ ಜಿಲ್ಲೆ ನಾಯಕರು, ನಮಗೆ ಮಂತ್ರಿಗಳು. ಎಲ್ಲ ಒಂದ್ ಕಡೆ ಕೆಲವು ವಿಚಾರಗಳಲ್ಲಿ ನಮ್ಮದಾದಂತ ಬೇಸರ ಇದೆ. ಅದು ನನ್ನ ಪಾರ್ಟಿ ಫೋರಮ್ ಅಲ್ಲಿ ಹೇಳ್ತೇನೆ. ಅವ್ರ ಬಗ್ಗೆ ಗೌರವ ಇರೋದಂತೂ ನಿಜ. ನಾನು ಇಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ಬಂದು ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನಂದೇ ಆದಂತ ಸಂಸ್ಕೃತಿ ಇದೆ. ನಮ್ಮ ನಾಯಕರಾದಂತ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ. ಅವ್ರು ಏನು ಯಾವ ರೀತಿ ನಡ್ಕೋಬೇಕು ಅಂತ ನಡವಳಿಕೆಗಳ ಸಂಸ್ಕೃತಿ ಹೇಳ್ಕೊಟ್ಟವ್ರು ಅದರಂತೆ ತಲೆ ಬಾಗಿಸಿ ನಾನು ನಡೀತೇನೆ. ನಿಜ, ನಾನು ಬೇಸರ ಇರೋದಂತೂ ನಿಜ, ಅದೇನ್ ಮುಚ್ಚಾಕಣಂತದೇನಿಲ್ಲ. ಅದು ನನ್ನ ಪಾರ್ಟಿ ಫೋರಮ್. ಅದೇ ಬೇಸರದಿಂದಲೇ ಆ ಕಾರ್ಯಕ್ರಮಕ್ಕೆ ಹೋಗಿಲ್ವಾ? ಇಲ್ಲ, ನನ್ನ ಪಾರ್ಟಿಲಿ ಅವರು ಆ ಕಾರ್ಯಕ್ರಮ ಮಾಡಿದವರು ಅವರಲ್ವಂತೆ, ಬೇರೆಯವ್ರು ಮಾಡಿದ್ರಂತೆ, ಅವ್ರು ನಾನು ಕರ್ದಿಲ್ಲ. ಕರ್ದಿರೋ ವಿಚಾರದಲ್ಲಿ ನಾನು ಹೋಗೋದು ಎಷ್ಟು ಚೆನ್ನಾಗಿರಲ್ಲ, ಅಭಾಸ ಆಗುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ನಾನು ಬೇರೆ ಇನ್ನೇನು ಹೇಳಿಕೆ, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸರ್, ಈಗ ನೇರ ಮಾತಾಡ್ಬಿಡೋಣ. ಈಗ ಮೊನ್ನೆ ರಾಜಣ್ಣ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಸಿದ್ದರಾಮಯ್ಯ ಬಣನೇ, ಹಿಂದೆನೂ ಸಿದ್ದರಾಮಯ್ಯ ಬಣ ಆಗಿದ್ದೆ, ಮುಂದೆನೂ ಕೂಡ ಸಿದ್ದರಾಮಯ್ಯ ಬಣ ಆಗಿರ್ತೀನಿ. ಹಾಗಿದ್ರೆ ತುಮಕೂರಿನಲ್ಲಿ ಬಣ ಇದೆಯಾ ಸರ್? ಆಗಿದ್ರೆ DKಶಿ ಬಣ ಯಾವ ಬಣನೂ ಇಲ್ಲ ರೀ. ಇವತ್ತು ಒಂದೇ ಕಾಂಗ್ರೆಸ್ ಬಣ. ಸುಮ್ನೆ ಅವರೆಲ್ಲ ಹೇಳಿಕೆಗಳಿಗೆಲ್ಲ ನೀವು ಅದನ್ನ ಜಾಸ್ತಿ ಒತ್ತು ಕೊಡಕ್ ಹೋಗ್ಬೇಡಿ. ಕಾಂಗ್ರೆಸ್ ಇವತ್ತೇನ್ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಲ್ಲಿ ಯಾವ ರೀತಿ ಹೇಳ್ತಾರೆ ಅದನ್ನ ಶಿರಸಾ ವಹಿಸಿ ಪಾಲಿಸುವಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗ್ಲಿ, ಮುಖಂಡರುಗಳಾಗ್ಲಿ, ಶಾಸಕರಾಗ್ಲಿ ಮಾಡಬೇಕು. ಅದನ್ನ ಮಾಡ್ತೀವಿ ಅಂತ ಹೇಳ್ಬಲ್ಲೆ ನಾನು. ವಾಸಣ್ಣ ಅವರು ಏನು ತುಮೂಲ್ ಎಲೆಕ್ಷನ್ ನಡೆದ ವೇಳೆ ನಡೆದಂತಹ ಸಂದರ್ಭದಲ್ಲಿ ಜಿಲ್ಲೆಯ ಸಚಿವರಿಬ್ಬರ ವಿರುದ್ಧ ಅಸಮಾಧಾನ ಬಹಿರಂಗವಾಗಿ ಹೊರ ಹಾಕ್ತಾರೆ. ಯಾರು ಕೂಡ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಅವ್ರು ಎಲ್ಲಿಯೂ ಕೂಡ ಅವ್ರ ಜೊತೆಗೆ ಕಾಣಿಸ್ಕೊಡುವಂತ ಕೆಲಸವನ್ನು ಮಾಡಲ್ಲ. ಜೊತೆಗೆ ಗೌರಿಶಂಕರ್ ಅವರು, ನೀವೆಲ್ಲರೂ ಕೂಡ ಒಂದ್ ರೀತಿಯಾಗಿ ಸಪರೇಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಇನ್ನುಳಿದಂತೆ ಒಂದ್ 3-4 ನಾಯಕರು ಒಟ್ಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಈ ರೀತಿಯಾಗಿ ನಡೀತಾ ಇದೆಯಾ ಅಂತ ಜಿಲ್ಲೆಯಲ್ಲಿ? ಅದೇ ನಾನು ಹೇಳ್ತಾ ಇದೀನಲ್ಲ, ವಾಸಣ್ಣ ಅವರು ಅವ್ರದೇ ಆದ ಬೇಸರ ಕೆಲವು ಇದೆ, ನಂದೇ ಆದಂತ ಸ್ವಲ್ಪ ಇದೆ, ಗೌರಿಶಂಕರ್ ಅವ್ರದೇ ಆದಂತ ಇದೆ.
ಅದನ್ನ ನಾವು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಂದು ಸರಿಪಡಿಸ್ಕೊಡೋಂಥದ್ದು ಅವಕಾಶಗಳಿದೆ. ನಾವು ಇವತ್ತು ಪ್ರಜ್ಞಾವಂತರಿದ್ದೇವೆ, ನಮ್ಮನ್ನು ನಂಬ್ಕೊಂಡು ಪಾರ್ಟಿ ಇದೆ, ನಮ್ಮನ್ನು ನಂಬ್ಕೊಂಡು ಕಾರ್ಯಕರ್ತರಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ನಡೆಯಿಂದ ಪಾರ್ಟಿಗೆ ಮತ್ತು ಕಾರ್ಯಕರ್ತರಿಗೆ ತೊಂದರೆ ಆಗ್ಕೂಡ್ದು. ಹಾಗಾಗಿ ಆ ವಿಚಾರಗಳೆಲ್ಲ ನಾವು ನಿಂತ್ಕೊಂಡು ನಮ್ಮ ಅಸಮಾಧಾನಗಳನ್ನ ಸಮಾಧಾನಕರವಾಗಿ ಅದನ್ನ ನಾವು ಎಲ್ಲಾನು ಪರಿಹಾರ ತೆಗೆದುಕೋತೀವಿ ಅನ್ನೋ ವಿಶ್ವಾಸ ನನ್ನಲ್ಲಿದೆ.